ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ನಿಮ್ಮ ಮುಂದೆ ಹೊಸ ನೋಟಿಫಿಕೇಶನ್ ಅನ್ನು ತಗೊಂಡ್ಬರ್ತಾ ಇದ್ದೀನಿ. ಈ ನೋಟಿಫಿಕೇಶನ್ ಈಸ್ ರಿಲೇಟೆಡ್ ಟು ಡಿಪ್ಲೊಮಾ ಸ್ಟೂಡೆಂಟ್ಸ್. ಓಕೆ, ಡಿಪ್ಲೊಮಾ ಫ್ರೆಷರ್ಸ್ಗೆ ಓಪನಿಂಗ್ ಇದೆ, ದಟ್ ಟು ಸ್ಪೆಷಲಿ ಫಾರ್ ಎಲೆಕ್ಟ್ರಿಕಲ್, ಟ್ರಿಪಲ್ ಇ ಹಾಗೂ ಸಿವಿಲ್ ಅವರಿಗೆ. ಓಕೆ, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಸಿವಿಲ್ ಸ್ಟೂಡೆಂಟ್ಸ್ಗೆ ಓಪನಿಂಗ್ಸ್ ಇದಾವೆ ಗೈಸ್. ಓಕೆ, ಓನ್ಲಿ ಡಿಪ್ಲೊಮಾ. ಫ್ರೆಷರ್ಸ್ಗೆ ಇರುತ್ತೆ, ನೆನ್ಪಿಟ್ಕೊಳ್ಳಿ, ಫ್ರೆಷರ್ಸ್ಗೆ ಓಪನಿಂಗ್ಸ್ ಇದಾವೆ. ಸೊ ತುಂಬ ಬೇಗನೆ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದೊಂದು ನವರತ್ನ ಕಂಪನಿ ಅಂತ ಕರಿಬೋದು. NBCC ಅನ್ನೋದು ನ್ಯಾಷನಲ್ ಬಿಲ್ಡಿಂಗ್ ಕಾರ್ಪೊರೇಷನ್ಸ್ ಕಂಪನಿ ಅಂತ ಕರೀತಾರೆ, ಎಸ್ಟಾಬ್ಲಿಷ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂಡ್ ಇದೊಂದು ನವರತ್ನ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಅಂತ ಕರೀತಾರೆ. ಸೊ ಇದ್ರದ್ದು ಟರ್ನ್ ಓವರ್ ಎಲ್ಲ ನೀವು ನೋಡ್ಕೋಬೋದು. ಇಲ್ಲಿ ಇಯರ್ಲಿ ಪ್ರಾಫಿಟೇ ನಿಮಗೆ 371 ಕ್ರೋರ್ಸ್ ಇದೆ. ಟೋಟಲ್ ಬಿಸ್ನೆಸ್ ಬಂದು 8,961 ಕ್ರೋರ್ಸ್ ಇದೆ ಗೈಸ್. ಓಕೆ, ಸೊ ಇವರು ಏನೇನು ಮಾಡ್ತಾರೆ ಅಂತಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಮಾಡ್ತಾರೆ, ಹಾಗೂ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಮಾಡ್ತಾರೆ, EPC ಕಾಂಟ್ರಾಕ್ಟಿಂಗ್ ಮಾಡ್ತಾರೆ, ಹಾಗೂ ಸ್ಮಾರ್ಟ್ ಸಿಟೀಸ್ನ ಡೆವಲಪ್ ಮಾಡಿಕೊಡ್ತಾರೆ. ಸ್ಮಾರ್ಟ್ ಸಿಟೀಸ್ನ ಹಾಗೂ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸ್, ಇಂಡಿಯಾನಲ್ಲಿ ನಡೆಯೋ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸ್ ಎಲ್ಲನೂ ಇವರೇ ಮಾಡೋದು. ಓಕೆ, ಸೊ ಈಗ ನಾವು ವೇಕೆನ್ಸಿಯಲ್ಲಿ ನಾವು ಹೋಗೋಣ ಅಂತ. ಸೊ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ನ್ಯೂ ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೂ ಪ್ರಿಪ್ರೇಷನ್ ಆಗಿರ್ಬೋದು. ಓಕೆ, ಜಾಬ್ ಅಪ್ಡೇಟ್ಸ್ ಆ್ಯಂಡ್ ಪ್ರಿಪ್ರೇಷನ್ ಹಾಗೂ ಹಲವಾರು ಡಿಫ್ರೆಂಟ್ ವೇಸ್ ಆಫ್ ಲರ್ನಿಂಗಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇರ್ತೇನೆ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಈ ವಿಡಿಯೋ ಕೊನೆ ತನಕ ನೋಡಿ, ಸೊ ದಟ್ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಿಸ್ ಆಗದೆ ಇರೋ ಥರ ನೋಡ್ಕೊಳ್ಳಿ ಗೈಸ್. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್ ವಿತ್ ದ ವೇಕೆನ್ಸೀಸ್. ನೋಡೋಣ, ನಾನು ಹೇಳಿರೋ ಪ್ರಕಾರ ಇದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ NBCC ಅನ್ನೋದು. ಇದು ಎಲ್ಲೆಲ್ಲಿದೆ ಅಂತಂದರೆ ಬೆಂಗಳೂರಲ್ಲೂ ಇದೆ, ಕೋಲ್ಕತ್ತಾನಲ್ಲಿದೆ, ಓಕೆ, ಹಾಗೂ ನ್ಯೂ ಡೆಲ್ಲಿಯಲ್ಲಿದೆ. ಎಲ್ಲ ಮೈನ್ ಸೆಂಟರ್ಸಲ್ಲಿ ಮಾತ್ರ ಇಟ್ಟಿದ್ದಾರೆ. ಸೊ ಬೆಂಗಳೂರಲ್ಲೇ 4 ಬ್ರಾಂಚಸ್ ಇದ್ದಾವೆ. ವೆರಿ ಬಿಗ್ ಆರ್ಗನೈಸೇಷನ್ ಅಂತ ಕರಿಬೋದು. ಸೊ ಒಳ್ಳೆ ಸ್ಯಾಲ್ರೀಸು, ಒಳ್ಳೆ ಪೇ ಸ್ಕೇಲ್, ಒಳ್ಳೆ ಬೆನಿಫಿಟ್ಸ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪರ್ಕ್ಸ್ ಆರ್ ವೆರಿ ಮೋರ್ ಕಂಪೇರ್ಡ್ ಟು ಎನಿ ಅದರ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್. ಸೊ ಕಮಿಂಗ್ ಟು ದ ವೇಕೆನ್ಸೀಸ್ ಟೇಬಲ್ ನೋಡಿ, ಜೂನಿಯರ್ ಇಂಜಿನಿಯರ್ ಹುದ್ದೆಗೆ ಸಿವಿಲಲ್ಲಿ ಎಷ್ಟು ವೇಕೆನ್ಸೀಸ್ ಇದ್ದಾವೆ ಅಂತಂದರೆ ನೋಡಿ, ಒಟ್ಟಲ್ಲಿ 30 ವೇಕೆನ್ಸೀಸ್ ಇದ್ದಾವೆ ಗೈಸ್. ಟೋಟಲ್ 30 ವೇಕೆನ್ಸೀಸ್ ಇದ್ದಾವೆ. ಅನ್ರಿಸರ್ವ್ಡ್ಗೆ 14 ಇದ್ದಾವೆ, EWSಗೆ 2 ಇದ್ದಾವೆ, OBC 10, SC STಗೆ 3 ಒಂದಿದೆ. ಓಕೆ, ಟೋಟಲ್ ಏಜ್ ಬಂದ್ಬಿಟ್ಟು 28 ವರ್ಷನೇ ಮ್ಯಾಕ್ಸಿಮಮ್ ಇರಬೇಕು. ಅದಕ್ಕಿಂತ ಜಾಸ್ತಿ ಇದೆ ಅಪ್ಲೈ ಮಾಡೋ ಥರ ಇಲ್ಲ. ಏನು ಓದಿರ್ಬೇಕು ನೋಡಿ, ಇದಕ್ಕೆ ಏನು ಓದಿರ್ಬೇಕು ನೋಡಿ ಗೈಸ್, 3 years ಫುಲ್ ಟೈಮ್ ಡಿಪ್ಲೊಮಾ ಮಾಡಿರಬೇಕಾಗಿರುತ್ತೆ. 3 years ಫುಲ್ ಟೈಮ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು ಫ್ರಮ್ ದ ಗೌರ್ಮೆಂಟ್ ಆರ್ ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಬಟ್ ಮಿನಿಮಮ್ 60% ಮಾರ್ಕ್ಸ್ ಇರಲೇಬೇಕು. ಓಕೆ, ಈಗ ನೀವು ಜಸ್ಟ್ ಪಾಸ್ಡ್ ಔಟ್ ಆಗಿದ್ದೀರಾ, ನಿಮ್ಮ ಸ್ಕೋರ್ ಎಲ್ಲ ನಿಮಗೆ ಗೊತ್ತಿದೆ ಅಂತಂದ್ರೂ ಸಹ ಯು ಗೈಸ್ ಆರ್ ಎಲಿಜಿಬಲ್ ಗೈಸ್. ಓಕೆ, ಅಪ್ಲೈ ಮಾಡ್ಕೊಳ್ಳಿ, ವೇಸ್ಟ್ ಮಾಡ್ಕೊಬೇಡಿ. ಹಾಗೂ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೂ ಸಹ ವೇಕೆನ್ಸೀಸ್ ಇದ್ದಾವೆ ನೋಡಿ. ಇದಕ್ಕೂ ಸಹ 28 ವರ್ಷನೇ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಆ್ಯಂಡ್ 3 years ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರಬೇಕು. ಓಕೆ, ವಿತ್ 60% ಅಗ್ರಿಗೇಟ್ ಆಗಿರ್ಬೇಕು ಗೈಸ್. ಆ್ಯಂಡ್ ಪೇ ಸ್ಕೇಲ್ ನೋಡಿ, IDA ಪೇ ಸ್ಕೇಲ್ ಇರುತ್ತೆ. ಓಪನ್ ಎಂಡೆಡ್. ಇದು ನಿಮ್ಮ ಗ್ರೇಡ್ ಆಗಿರುತ್ತೆ. ಗ್ರೇಡ್ ಬಂದ್ಬಿಟ್ಟು S3 ಅಂತ ಕೊಟ್ಟಿದ್ದಾರೆ. ಓಕೆ, ಗ್ರೇಡ್ ಈಸ್ S3. ಓಕೆ, ಹಾಗೂ ನಂಬರ್ ಆಫ್ ಪೋಸ್ಟ್ ನೋಡಿ, ಟೋಟಲ್ ಅಲ್ಲಿ 10 ಇದಾವೆ. 10 ವೇಕೆನ್ಸಿಯಲ್ಲಿ 4 ಅನ್ರಿಸರ್ವ್ಡ್ ಇದಾವೆ, EWS 1 ಇದೆ, OBC 2 ಇದಾವೆ, SC STಗೆ 1, 2 ಇದಾವೆ. ಸೊ ಟೋಟಲ್ 10 ವೇಕೆನ್ಸೀಸ್ ಇದಾವೆ. ಯಾರಿಗೆ? ಎಲೆಕ್ಟ್ರಿಕಲ್ ಪೀಪಲ್ಗೆ. ಓಕೆ, ಆ್ಯಂಡ್ ಪೇ ಸ್ಕೇಲ್ ನೋಡಿದ್ರಲ್ವಾ, 27,270 ರೂಪಾಯಿ ಅಂತಂದರೆ ಕೈಗೆ ಬರೋದ್ರಲ್ಲಿ 60,000 ತನಕ ನೀವು ತೊಗೋಬೋದು ಗೈಸ್. 60,000 ತನಕ ನಿಮ್ಮ ಸ್ಯಾಲ್ರಿ ಇನ್ ಹ್ಯಾಂಡ್ ಬರುತ್ತೆ. ಅದರ್ ದೆನ್ ದ ಪರ್ಕ್ಸ್ ವಿಚ್ ಐ ಆಮ್ ಶೋಯಿಂಗ್ ನೋಡಿ. ಪರ್ಕ್ಸ್ ನೋಡಿ, ಪ್ರೊಸೀಜರ್ ಫಾರ್ ಅಪ್ಲೈಯಿಂಗ್. ನೀವು ಅಪ್ಲೈ ಮಾಡ್ಕೋಬೇಕಂತಂದರೆ ಹೇಗೆ ಅಪ್ಲೈ ಮಾಡಬೇಕು, ಯಾವಾಗ ಓಪನ್ ಆಗಿದೆ, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಓಪನಿಂಗ್ ಡೇಟು ಕ್ಲೋಸಿಂಗ್ ಡೇಟು ಮುಗ್ದಿದೆ ಅಂತ ಅನ್ಕೊಂಡಿದ್ದಾರೆ, ಬಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂಟಿಲ್ 7th of May. Okay, 7th of May 2024. Sorry for updating it very late. Okay, ನೋಡಿ,
ನೀವೀಗ ಪೋಸ್ಟ್ನ ಅಪ್ಲೈ ಮಾಡ್ಕೋಬೇಕಂತಂದರೆ ಈ ಪೋರ್ಟಲ್ಗೆ ಲಿಂಕಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ನಿಮ್ಮ ಲಿಂಕ್ ಇರುತ್ತೆ, ಡೈರೆಕ್ಟಾಗಿ ಹೋಗಿ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಓಕೆ, ಡು ನಾಟ್ ವೇಸ್ಟ್ ಯುವರ್ ಟೈಮ್, ಪ್ಲೇ ಡೈರೆಕ್ಟ್ಲಿ ಗೋ ಆ್ಯಂಡ್ ಅಪ್ಲೈ ಟು ದಿಸ್ ಪರ್ಟಿಕ್ಯುಲರ್ ವೇಕೆನ್ಸಿ. ಆ್ಯಂಡ್ ಫೀ ಬಗ್ಗೆ ಮಾತಾಡಿದ್ರೆ ಫೀ ಬಂದು ನಿಮಗೆ ₹1,000 ಇರುತ್ತೆ ಗಾಯ್ಸ್, ₹1000 ಇರುತ್ತೆ. ರೊಕ್ಕ ಮುಖ ನೋಡಿಕೊಂಡು ಅಪ್ಲಿಕೇಶನಲ್ಲಿ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಓಕೆ, ₹1,000 ಅಪ್ಲಿಕೇಶನ್ ಫೀ ಇದೆ, ಬಟ್ ಇಟ್ಸ್ ಎ ಜಿನ್ಯೂನ್ ವೇಕೆನ್ಸಿ ಆ್ಯಂಡ್ ವೆರಿ ಗುಡ್ ಅಪಾರ್ಚುನಿಟಿ. ನೋಡಿ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ, ಈ ಥರ್ಡ್ ರೋ ನೋಡ್ತಾ ಇದ್ರಲ್ಲ, ಇದು ಮಾತ್ರ ನಿಮಗೆ ಬರುತ್ತೆ. S3 ನಿಮ್ಮ ಗ್ರೇಡು, ಓನ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇನ್ನು ಟೆಸ್ಟಿನ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಬಟ್ ಇನ್ನೂ ಟೈಮ್ ಲೈನ್ ಇರುತ್ತೆ. ಪ್ರಿಪ್ರೇಷನ್ಗಾಗಿ ಅಂತ ನಾನು ಮೆಟೀರಿಯಲ್ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ಓಕೆ, ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ, ಯು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಓಕೆ, ದಿಸ್ ನಂಬರ್ಗೆ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಫಾರ್ ಎಲೆಕ್ಟ್ರಿಕಲ್ ಮೆಟೀರಿಯಲ್ ರಿಲೇಟೆಡ್. ಸಿವಿಲ್ ಇಲ್ಲ, ಸಿವಿಲ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾವು, ಸದ್ಯದಲ್ಲೇ ಸಿವಿಲು ಸಹ ಸ್ಟಾರ್ಟ್ ಮಾಡ್ತೀವಿ. ಆ್ಯಸ್ ಆಫ್ ನೌ ಎಲೆಕ್ಟ್ರಿಕಲ್ಗೆ ಮೆಟೀರಿಯಲ್ ಅವೈಲೇಬಲ್ ಇದೆ. ಆ್ಯಂಡ್ ಹೂವರ್ ಈಸ್ ಇಂಟ್ರೆಸ್ಟೆಡ್ ಆ್ಯಂಡ್ ಸೀರಿಯಸ್ ಅಬೌಟ್ ದ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡ್ಕೋಬೇಕಂತಿದ್ರೆ ಇದಕ್ಕೆ ನಾವು ಮೆಟೀರಿಯಲ್ನ ಅವೈಲೇಬಲ್ ಮಾಡ್ಕೊಡ್ತೀವಿ ಗ್ಯಾಸ್. ಆ್ಯಂಡ್ ರೆಮ್ಯುನರೇಷನ್ ನೋಡಿ ಎಷ್ಟಿದೆ. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಎಂಟೈಟಲ್ಡ್ ಫಾರ್ ರೆಮ್ಯುನರೇಷನ್ ಕನ್ಸಿಸ್ಟಿಂಗ್ ಆಫ್ ಬೇಸಿಕ್ ಪೇ ನಾನು ತೋರಿಸಿರುವಂಥ ₹27,220. DA ಇರುತ್ತೆ, ಅದು IDA ಪ್ಯಾಟರ್ನ್ ಮುಖಾಂತರ. HRA ಇರುತ್ತೆ, ಪರ್ಕ್ಸ್ ಆ್ಯಂಡ್ ಅಲಯನ್ಸಸ್ ಇರುತ್ತೆ. ಅಂಡರ್ ಕೇಫ್ಟೇರಿಯಾ ಪರ್ಫಾರ್ಮೆನ್ಸ್ ರಿಲೇಟೆಡ್ ಪೇ PRP ಅಂತ ಕರೀತಾರೆ, ಅದೂ ಇದೆ. PLA ಸ್ಕೀಮು ಅಪ್ಲಿಕೇಬಲ್ ಇದೆ. ಇನ್ ಎಡಿಷನ್ ಟು ದಿಸ್ CPF ಇರುತ್ತೆ, ಮೆಡಿಕಲ್ ಫೆಸಿಲಿಟಿ ಇರುತ್ತೆ ಫಾರ್ ಸೆಲ್ಫ್, ಹಾಗೆ ಡಿಪೆಂಡೆಂಟ್ಸು, ಗ್ರ್ಯಾಚ್ಯುಟಿ ಇರುತ್ತೆ, ಲೀವ್ ಎನ್ಕ್ಯಾಶ್ಮೆಂಟ್ ಇರುತ್ತೆ. ಎಲ್ಲ ಕಂಪ್ನಿ ನಾಮ್ಸ್ ಪ್ರಕಾರ ಎಲ್ಲ ನೀವು ಪರ್ಮನೆಂಟ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಎಲ್ಲ ಬೆನಿಫಿಟ್ಸು ಸಿಗುತ್ತೆ ಗೈಸ್. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಯಾರಿಗಾದ್ರೂ ಏನಾದರೂ ಡೌಟ್ ಇದೆ ಅಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ ಆಫ್ ದ ಸ್ಟೂಡೆಂಟ್ಸ್ಗೆ ನಾನು ಹೇಳೋದೇನಂತಂದರೆ ಅಪ್ಲೈ ಮಾಡ್ಕೊಳ್ಳಿ, ಅಪಾರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಡೂ ಶೇರ್ ಮಾಡಿ ಈ ಚಾನಲ್ನ, ಈ ವಿಡಿಯೋನ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಯಾರ್ಯಾರು ಎಲೆಕ್ಟ್ರಿಕಲ್ ಇದ್ದಾರೆ, ಸಿವಿಲ್ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಓಕೆ, ಎಲೆಕ್ಟ್ರಿಕಲ್ ಹಾಗೂ ಸಿವಿಲ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಶೇರ್ ದ ವಿಡಿಯೋ. ಆ್ಯಂಡ್ ಈ ವಿಡಿಯೋಲ್ಲಿ ಹಾಕಿರೋಂಥ ಮಾಹಿತಿ ಲೈಕ್ ಆಗಿದೆ, ಲೈಕ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.